ಹಲೋ. ಏನ್ಲ ಹೇಳ್ತಿದ್ಯಾ ನೀನು? ಏನ್ಲ ಹೇಳ್ತಿದ್ಯಾ? ಫ್ಯಾಕ್ಟ್ರಿಯಾ ನಾಳೆ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅನ್ಕೋತಾ ಇದ್ರೆ ಹಾ, ನೀನು ಇದೇನ್ಲ ಹೇಳ್ತಿದ್ಯಾ ನೀನು? ಹಾ, ಏನ್ಲ ಹೇಳ್ತಿದ್ಯಾ? ಏನು ಊರವ್ರಿಗೆಲ್ಲನೂ ಕಾಯಿಲೆ ಬರ್ತದೆ ನನ್ನ ಫ್ಯಾಕ್ಟ್ರಿಯಿಂದ? ಅದು ಹೆಂಗ್ಲ ಫ್ಯಾಕ್ಟ್ರಿಯಿಂದ ಕಾಯಿಲೆ ಬರ್ತದೆ? ಆ ಹೊಗೆ ಬರ್ತದೆ ಶಾನೆ, ನೀರೆಲ್ಲನೂ ಕೊಲ್ಮಸ್ ಆಯ್ತದೆ ಅಂತಾನೆ. ಏ ಆದ್ರೆ ಆಗ್ಲಿ ಬಿಡ್ಲಾ, ನಮ್ಮನಿಗೆ ನಾನು ಸಂದಕ್ಕಿರೋ ನೀರನ್ನೇ ತಗೊಂಬಂದ್ಬಿಟ್ಟು ಕುಡಿತೀನಿ. ಏ ಜನಗಳು ಕುಡಿದ್ರೆ ಸತ್ರ ಸಾಯ್ಲಿ ಬಿಡ್ಲಾ, ನನಗೇನ್ಲ? ಅಯ್ಯೋ, ನಮ್ಮ ಫ್ಯಾಕ್ಟ್ರಿಯಿಂದ ಜನಗಳಿಗೆಲ್ಲನೂ ಕಾಯಿಲೆ ಬರ್ತದ. ನಾನು ಪಿಕ್ಚರ್ಗಳೆಲ್ಲ ನೋಡಿದ್ದೆ ನಾನುನುವೆ. ಹ್ಞೂ ಎಲ್ಲ ನೀರೆಲ್ಲ ಕಲ್ಮುಸಾಗ್ಬಿಟ್ಟು ಎಲ್ಲರಿಗೂ ಶಾನೆ ತೊಂದರೆ ಆಯ್ತದೆ ಅಂತ ಹೇಳ್ತಿದ್ರು. ನನ್ನ ಗಂಡ ಏನು ಹಿಂಗೆ ಮಾತಾಡ್ತಾವನಲ್ಲ. ನೋಡ್ಲ, ಯಾರನ ಸಾಯ್ಲಿ ಯಾರನ ಬದುಕ್ಲಿ, ಹೆಂಗನ ಮಾಡ್ಕೊಂಡು ಆಳ್ಬಿದ್ದೋಗ್ಲಿ, ನನಗೇನ್ಲ? ನಾನು ದುಡ್ಡು ಮಾಡ್ಬೇಕು ಅಂದ್ರೆ ದುಡ್ಡು ಮಾಡ್ಬೇಕು ಅಷ್ಟೇ. ಒಂದು ಕಿತ ಫಿಕ್ಸ್ ಆದ್ಮೇಲೆ ನಾನಂತೂ ಬಿಡೋದೇ ಇಲ್ಲ. ನನ್ನ ಮಕ್ಕಳು ಹೆಂಗನ ಹಾಕೊಂಡೋಗಿ ಸಾಯ್ಲಿ, ನನಗಂತೂ ಕೋಟಿ ದುಡ್ಡು ಬರ್ಬೇಕು ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ನನಗೆ ಬೇಡ ಕಣ್ಲ, ಅಷ್ಟೇನೇನಿಯ. ನನಗೆ ಕೋಟಿ ದುಡ್ಡೇನೇನಿಯ ಮುಖ್ಯ ಕಣ್ಲ. ಸುಮ್ಮನೆ ಮಾಡೋಕು ಪೋನ, ನಾನು ಯಾರ ಮಾತು ಕೇಳೋದಿಲ್ಲ, ಏನು ಕೇಳೋದಿಲ್ಲ. ಫ್ಯಾಕ್ಟ್ರಿ ಶುರು ಮಾಡೋದೇನೇನಿಯ ಬಂದ್ಬಿಡಿ ಎಲ್ಲನೂ ಜಾಮ್ ಜೂಮ್ ಅನ್ನಂಗೆ ಜೋರಾಗೇನಿಯ ಫ್ಯಾಕ್ಟ್ರಿ ಕೆಲಸ ಮುಗಿಸ್ಬಿಡನಿ. ತಲೆನೇ ಕೆಡ್ಸ್ಕೊಬೇಡ, ಸುಮ್ಕೇನಿಯ ಬಂದ್ಬಿಡು. ಹ್ಞೂ ಹ್ಞೂ ಹ್ಞೂ. ಏ ನಾಳೆನೆ ಅಂತ ಹೇಳಿದ್ನಲ್ಲ, ಈಗ ಸದ್ಯಕ್ಕೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಕಣ್ಲ. ಇವತ್ತು ಕ್ಯಾಮೆ ಐತೆ, ಇವತ್ತು ಹೋಗಿ ನಾಳೆ ಬೆಳಿಗ್ಗೆ ನೀ ಬರ್ತೀನಿ. ಅದೇನೋ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಗೆ ಎಲ್ಲ ಮಾತಾಡ್ಬಿಟ್ಟು ಬರ್ಬೇಕು ನಾನು. ಹೋಗ್ಬಿಟ್ಟು ಬೆಂಗ್ಳೂರಿಗೆ ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರ್ತೀನಿ. ನೀನು ಎಲ್ಲ ನೋಡ್ಕೊಳ್ಳಿ. ಹ್ಞೂ ಸರಿ, ಮಾಡಗು ಫೋನ, ನಂಗೆ ಅರ್ಜೆಂಟ್ ಹೋಗ್ಬೇಕು ನಾನು ಬೆಂಗ್ಳೂರಿಗೆ. ರೀ, ಏನ್ರಿ ನಮ್ಮ ಫ್ಯಾಕ್ಟ್ರಿಯಿಂದ ಜನಗಳಿಗೆಲ್ಲ ಪ್ರಾಣಾಪಾಯ ಅದೇನೋ ಹೇಳ್ತಾ ಇದ್ರಿ? ನಮ್ಗೆಲ್ಲ ಕಣ್ಲೆ ಜನಗಳಿಗೆ, ಜನಗಳು ಸಾಯೋದು ನಾವೇನು ಸಾಯಕ್ಕಿಲ್ಲ. ನೀನು ಯಾಕೆ ಈ ಪಾರ್ಟಿ ಟೆನ್ಸ್ ತಗತ್ಯಾ? ಸುಮ್ ಕೂತ್ಕ. ಅಲ್ಲ ರೀ, ಜನಗಳು ಸತ್ರೇನು ನಾವು ಸತ್ರೇನು ಎಲ್ಲ ಒಂದೇ ತಾನೆ. ಅವ್ರಿಗೂ ಸಂಸಾರ, ಹೆಣ್ರು ಮಕ್ಕಳು ಎಲ್ಲನೂ ಇರಕ್ಕಿಲ್ವೇನ್ರಿ? ನಾನೆಲ್ಲ ಅಂತರ ಎಲ್ಲ ಯೋಚನೆ ಮಾಡ್ಬಿಟ್ಟಿದ್ರೆ ಇವತ್ತು ನೀನು ಮೆರ್ಕೊಂಡು ಹಿಂಗೆ ಸುಪ್ಪತ್ತಿಗೆ ನಂಗೆ ಮಾತ್ರ ಇರ್ತಾ ಇರಲಿಲ್ಲ. ನೋಡು, ಮುಚ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ಹೋಯ್ತಾ ಇರು ಅಷ್ಟೇನಿಯ. ಶಾನ್ ಏನನ್ನ ಇದು ಮಾಡ್ದೆ ಅಂತಂದ್ರೆ ಏನಿಲ್ಲ, ನನ್ನ ಮಗ ನಾನು ಇಲ್ಲೇ ಇರ್ತೀವಿ, ನೀನು ಹೋಯ್ತಾ ಇರ್ಬೋದು ಅಷ್ಟೇನಿಯ ತವ್ರ ಮನ್ಗೆ. ನಾನೇನ್ರಿ ಹಂಗಂದೆ? ಸುಮ್ಕೇನಿ ಹಂಗೆ ಒಂದೇ ಅಷ್ಟೇನಿ. ಅಷ್ಟಕ್ಕೆಲ್ಲನೂ ಹೆಂಗೆ ಮಾತಾಡ್ತೀರ ನೀವು ನೋಡಿ. ಅಲ್ಲ, ಜನಗಳು ಪ್ರಾಣ ಹೋದ್ರೇನು ನಮ್ಮ ಪ್ರಾಣ ಹೋದ್ರೇನು ಎಲ್ಲ ಒಂದೇ ಅಲ್ವಾ ಅಂತ ಅನ್ನಿಸ್ತು. ಅದಕ್ಕೇನೇನಿಯಾ? ನನ್ನ ಪ್ರಾಣ ಉಳಿಬೇಕು ಅಂತ ಅಂದಿದ್ದಕ್ಕೆ ನನ್ನ ಮಗಳು ಪ್ರಾಣನೂ ಯೋಚನೆ ಮಾಡಿದಂಗೆ ಸಾಯಿಸು ಅಂತ ನನ್ನ ಮಗ ನಾನು. ಅಂಥದ್ರಾಗೆ ಯಾರೋ ಮೂರನೇರು ಯಾರೋ ಸಾಯ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಕನಸು ಫ್ಯಾಕ್ಟ್ರಿ, ನನ್ನ ಕನಸಿನ ಫ್ಯಾಕ್ಟ್ರಿನ ನಾನು ಅಷ್ಟು ಸುಲಭವಾಗೆಲ್ಲ ಬಿಟ್ಬಿಡ್ತೀನಿ ಅಂತ ಅನ್ಕೊಬಿಟ್ಟೇನೆ. ಜಾಗ ಖಾಲಿ ಮಾಡಿ ಸುಮ್ಕೇನಿಯ. ನೋಡು, ನಾನು ಪ್ಯಾಟ್ಗೆ ಹೋಗ್ತಾ ಇದ್ದೀನಿ. ನಾಳೆ ಯಾವಾರನ ಬುಧವಾರನ ಬೇಡ ಗುರುವಾರನೇ ಇನಾಗ್ರೇಷನ್ ಮಾಡ್ಬಿಡೋಣ ಎಲ್ಲನೂ ಹೆಸರಿನ ಪೂಜೆ ಗೀಜೆ ಎಲ್ಲ ಮಾಡಿಸ್ಬಿಟ್ಟು. ನೋಡು, ನಾಡೋದ್ರಿಂದ ನೀನು ಎಲ್ಲ ಕೆಲಸನೂ ಸುಲಭಾಗ್ಬಿಡ್ಬೇಕು. ಅದಕ್ಕೆ ಬೆಂಗಳೂರಿಗೆ ಹೋಗ್ಬಿಟ್ಟು ನಮ್ಮ ಫ್ಯಾಕ್ಟ್ರಿಗೆ ಬೇಕಲ್ಲ ಅಂಥದ್ದು ಮ್ಯಾನೇಜರು ಅವ್ರನ್ನೆಲ್ಲನೂ ನೋಡ್ಕೊಂಡ್ಬಿಟ್ಟು ಬರ್ತೀನಿ. ನೀನು ಅಲ್ಲಿ ಗಂಟ ಹುಷಾರಾಗಿ ನೋಡ್ಕೊಂಡು ಫ್ಯಾಕ್ಟ್ರಿ ತಗೋಗ್ಬಿಡು. ಫ್ಯಾಕ್ಟ್ರಿ ಎಲ್ಲ ಹುಸಿ ಹಳೆ ಧೂಳೆಲ್ಲ ಹಿಡಿದ್ಬಿಟ್ಟೈತೆ, ಧೂಳೆಲ್ಲನೂ ಕ್ಲೀನ್ ಮಾಡು, ಸರಿನೇ? ಆಯ್ತು ರೀ. ಅಯ್ಯೋ ಶಿವನೇ, ನನ್ನ ಗಂಡದು ಎಷ್ಟು ಅನ್ಯಾಯ ಮಾಡ್ತಾನೆ ಇನ್ನೂ. ಅದು ಶಾರದಿ ಜಾಗ ತಾನೆ. ಆ ಶಾರದಿ ಜಾಗ ಇಕ್ಕೊಂಡು ನಾವು ಯಾಕೆ ಹಿಂಗೆ ಮಾಡ್ಬೇಕು? ಫ್ಯಾಕ್ಟ್ರಿ ಕಟ್ಟಬೇಕು. ನಾನು ಶಾರದಿಗೆ ವಾಪಸ್ ಕೊಟ್ಬಿಡೋಣ ಅಂತ ಅನ್ಕೊಂಡಿದ್ದೆ, ಫ್ಯಾಕ್ಟ್ರಿ ಜಾಗ ಮಾತ್ರ ಇಕ್ಕೊಂಡು. ಹೀಗೆ ನೋಡಿದ್ರೆ ಫ್ಯಾಕ್ಟ್ರಿ, ಅಯ್ಯೋ ಶಿವನೇ, ಇಷ್ಟೊಂದು ಜನ ಎಲ್ಲ ಸಾವು ಬದುಕಿನ ಮಧ್ಯೆ ಓಡಾಡ್ತಾರೆ ಅಂತ ಹೇಳಿದ್ರೆ ಆ ಫ್ಯಾಕ್ಟ್ರಿ ಇದ್ದೇನು ಪ್ರಯೋಜನ, ಇಲ್ದಿದ್ದಂಗೆ ಏನು ಪ್ರಯೋಜನ? ಕಂಡೋರು ಆಸ್ತಿನೆಲ್ಲ ಒಡ್ಕೊಂಡು ನಾವು ಸಂದಾಕಿರೋ ಅಂಥ ಜನ್ಮ ನಂದಲ್ಲ. ನನ್ನ ಮಕ್ಳಿಗೆ ನಾಳೆ ಕೆಟ್ಟದ್ದು ತೊಡ್ತದೆ. ಇವತ್ತಲ್ಲ ಅಂದರೆ ನಾಳೆಗೆ ನನ್ನ ಮಕ್ಳಿಗಾದ್ರೂ ತೊಡ್ತದೆ. ಬೇಡ ಬೇಡ ಬೇಡ, ನಾನು ತೆಪ್ಪು ಕೆಲಸ ಮಾಡ್ತಾಯಿದ್ದೀನಿ. ನೋಡು, ಹೆಂಗಿದ್ರು ಆಸ್ತಿ ಇರೋದು ನನ್ನ ಹೆಸರಿನಾಗೆ. ಇರು, ಒಳ್ಳೆ ಕೆಲಸನೇ ಮಾಡ್ತೀನಿ ಇವಾಗ. ಈಗ ನಾನು ಮಾಡೋ ಕೆಲಸ ನಾಳೆ ಒಂದಿನ ನನ್ನ ಮಕ್ಳಿಗೆ ಒಳ್ಳೇದಾಯ್ತದೆ, ಅಷ್ಟೇ ಸಾಕು. ಶಾರದಾ, 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 ಇವಳೇನು ಅವಳು ಇಲ್ವನಪ್ಪ ಒಳಗಡೆ? ಅಯ್ಯ, ಮುದ್ದೆ ತೊಳಸ್ತಾ ಇವ್ನಿ, ಒಳಗಡೆಗೆ ಬಂದು ಮಾತಾಡಿ. ಯಾರದು? ಮುದ್ದೆ ತೊಳಸ್ಬೇಕು ನಾನು. ಆರ್ಕೊಂಡೋಯ್ತದ ಇಟ್ಟೆಲ್ಲ ನನವೇ. ಬನ್ನಿ ಒಳಗಡಿಕೆ. ಬಿಡು. ಶಾರದಾ, ಶಾರದಾ, ಅಯ್ಯ ಬಂದೆ ಇರಿ. ಆಯ್ತು ಆಯ್ತು ಬಂದೆ. ನೀನು ಯಾಕೆ ಬಂದೆ? ಮನೆಯಾಳಿ ನಾವು ಸತ್ತಿದೀವ ಬದುಕಿದೀವ ಅಂತ ನೋಡ್ಕೊಂಡು ಹೋಗಿ ಬಂದೇನೆ. ಎಲ್ಲ ಕಂಡರಾಸ್ತಿನ ಹೊಡ್ಕೊಂಡು ನೆಮ್ಮದಿಗಿರ ನೀವು ಎಲ್ಲಿಂದ ಉದ್ಧಾರ ಆಯ್ತಾರೆ ಹೇಳು? ಎಂದಿನ ಒಂದಿನ ನೆಗದ್ ಬಿ ಸತ್ತೋಗದೇನೆ ನೀವಂತೂ. ಯಾಕೆ ಬಂದೆ ನಮ್ಮ ಅಂತಕ್ಕೆ? ಯಾಕೆ ಬಂದೆ? ಹೋಯ್ತಾ ಇರು. ನನಗಂತೂ ನಿಮ್ಮ ಸವಾಸನೆ ನೀ ಸಾಕು, ಹೋಯ್ತಾ ಇರು. ನೀನು ನಿನ್ನ ಗಂಡ ಎಲ್ಲ ಸೇರ್ಕೊಂಡು ಮಾಡಿರೋ ಮೋಸಕ್ಕೆ ದೇವ್ರು ನೋಡ್ಕೊತಾನೆ. ಸೊರುವನ್ ನಾಶ ಆಗೋಯ್ತದೆ ನಿಮ್ಮ ಫ್ಯಾಮಿಲಿ. ನಿನಗೆ ನೋಡ್ತಾ ಇರು. ನಾನು ಒಬ್ಳು ಸಾಪಲ್ಲ, ಎಷ್ಟೋ ಜನರು ಸಾಪನ್ವೇ ನಿನಗೇನಿಯೇ ತೊಟ್ಟದು. ಬೇರೆ ಯಾರಿಗೂ ತೊಟ್ಟಕ್ಕಿಲ್ಲ, ನಿನಗೂ ನಿನ್ನ ಮಕ್ಳಿಗೆ ಏನಿಯೇ ತೊಟ್ಟದು. ಎಲ್ಲ ಸಾಪನ್ವೇ ಹಾಳು ಬಿದ್ದು ಹೆಂಗನ ಮಾಡ್ಕೊಂಡು ಹಾಳು ಬಿದ್ದೋಗು. ನೋಡು, ನಾನು ಅದಕ್ಕೆ ಬರಲಿಲ್ಲ. ನೋಡು, ನೀನು 2 ಎಕರೆ ಜಮೀನ ನಾನು ನಿನಗೆ ಏನೇ ವಾಪಸ್ ಕೊಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲದಂಗೆ ಅದು ಎಷ್ಟು ಜನಕ್ಕೆ ಅನ್ಯಾಯ ಮಾಡೋರು, ಅದು ಏನೇನಾಗೈತೋ ಅದೆಲ್ಲನೂ ನನಗಂತೂ ಗೊತ್ತಿಲ್ಲ. ಆದರೆ ನನಗೆ ಗೊತ್ತಾಗಂಗೆ ಮಾಡಿರೋದು 2 ಎಕರೆ ಭೂಮಿನ ನಿಂದನ್ನ ಕಿತ್ಕೊಂಡ್ರದ್ದು ಅಷ್ಟೇ. ನೀನು ನಿಜವಾಗೂ ನನಗೆ ನಿನ್ನ ಜಮೀನು ನಿಂದು ಇದನ್ನೆಲ್ಲನೂ ಇದು ಮಾಡಬೇಕು ಅಂತ ನನಗೇನಿರಲಿಲ್ಲ. ನಿನಗೆ ವಾಪಸ್ ಕೊಡ್ತಾ ಇದ್ದೀನಿ ನಾನು 2 ಎಕರೆನ. ತೊಗೊಬಿಡು. ಹೆಂಗಿದ್ರು ನನ್ನ ಹೆಸರಿನಾಗಲ್ವ ಇರೋದು. ನನ್ನ ಗಂಡಂಗೂ ಗೊತ್ತಿಲ್ಲ. ಗೊತ್ತಾದರೆ ನನ್ನ ಗಂಡ ಏನು ಮಾಡ್ತಾನೋ ನನಗಂತೂ ಗೊತ್ತಿಲ್ಲ. ಆದರೆ 2 ಎಕರೆ ನಿನ್ನ ಹೊಲನ ನಿನಗೆ ವಾಪಸ್ ಕೊಡ್ತಾ ಇದ್ದೀನಿ. ನೋಡು, ಪತ್ರನೂ ತಗೊಂಬಿಟ್ಟು ಬಂದಿದ್ದೀನಿ. ಏನು ಹೇಳ್ತಿದ್ಯಾ? ನಾನು 2 ಎಕರೆ ನಂಗೆ ವಾಪಸ್ ಕೊಡ್ತೀಯಾ? ನಿನಗೆ ನನ್ನ ಮೇಲೆ ಅಷ್ಟೊಂದು ಅನುಮಾನ ಇದ್ರೆ ಈ ಪತ್ರನ ನೀನು ನೋಡ್ಕೋಬೋದು. ತಗೋ.
ಅಯ್ಯೋ ನನಗಂತೂ ಅಷ್ಟೊಂದೆಲ್ಲ ಓದಕ್ಕೆ ಬರೋಕ್ಕಿಲ್ಲ. ಆದ್ರೂ ಫ್ಯಾಕ್ಟ್ರಿಯೇ ಬರ್ಕೊಡ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ಭಾಳ ಅಂದರೆ ಭಾಳ ಖುಷಿ ಆಯ್ತದೆ. ಆ ಫ್ಯಾಕ್ಟ್ರಿ ಒಳಗಡೆ ನಮ್ಮ ಅಪ್ಪ ಅಮ್ಮನ ಸಮಾಧಿ ಇತ್ತು. ನಮ್ಮ ಅಪ್ಪ ಅಮ್ಮನ ಸಮಾಧಿ ಎಲ್ಲ ಇತ್ತು. ನಿನ್ನಿಂದ ಭಾಳ ಉಪಕಾರ ನೀನೇ ಆಯಿತು. ಭಾಳ ಉಪಕಾರ ಆಯಿತು. ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯೋಕ್ಕಿಲ್ಲ. ನಮ್ಮ ಅಪ್ಪ ಅಮ್ಮನ ಸಮಾಧಿ ಎಲ್ಲ ಅಲ್ಲೇನೇ ಇತ್ತು. ನಮ್ಮ ಅಪ್ಪ ಅಮ್ಮನ ಪೂಜೆನೂ ಮಾಡ್ಕೊಬರೋಕ್ಕಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನದು ಕಣ್ಣೀರಾಗಿ ನಿನಗೆ ಕೈ ತೊಳೆದ್ಬಿಟ್ಟೆ. ನಮ್ಮ ಅಪ್ಪ ಕೊಟ್ಟಿರ 2 ಎಕರೆನೂ ಮೋಸ ಹೋಗ್ಬಿಡ್ನಲ್ಲ ಅಂತ ಹೇಳ್ಬಿಟ್ಟು ಎಷ್ಟೊಂದು ಬೇಜಾರಾಗೋಗಿತ್ತು ನನಗಂತೂ. ಈಗ ನೀವು ನಮ್ಮ ಅಪ್ಪ ಅಮ್ಮನ ಸಮಾಧಿ ಇರೋ ಜಾಗ ನನಗೆ ವಾಪಸ್ ಕೊಟ್ಬಿಟ್ಟು ಒಳ್ಳೆ ಕೆಲಸನೇ ನೀವು ಮಾಡಿದ್ದೀರಾ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ನನಗೆ ನಿಮ್ಮ ಮೇಲೆ ಯಾವ ಕೋಪನೂ ಇಲ್ಲ. ಕೋಪ ಎಲ್ಲ ಸಾವುಕಾರನ ಮೇಲೆ ನೆನೆಯ, ನಿನ್ನ ಗಂಡನ ಮೇಲೆ ನೆನೆಯ. ಭಾಳ ಮೋಸ ಮಾಡ್ಬಿಟ್ಟ ನನಗಂತೂ. ನೋಡ್ರಿ, ನನ್ನ ಮನೆ ನಂದು ಹಂಗೆ ಜಮೀನು ವಾಪಸ್ ಸಿಕ್ತಲ್ಲ, ಅಷ್ಟೇ ನೀ ಸಾಕು. ನೀವು ಒಳ್ಳೆ ಕೆಲಸನೇ ನೀವು ಮಾಡಿದ್ದೀರಾ. ಅಯ್ಯೋ ಶಾರದಾ, ಕ್ಷಮಿಸಿ. ನಿಮ್ಮ ಮನೆ ನನ್ನ ಹೆಸರಿನಾಗಿಲ್ಲ, ನನ್ನ ಗಂಡನ ಹೆಸರಿನಾಗೈತೆ. ಅವನು ಕೊಟ್ಟಾಗ ಅದಾದಾಗ ಸದ್ಯಕ್ಕೆಲ್ಲ ನನ್ನ ಮಗನ ಹೆಸ್ರಿಗೆ ಬರ್ಕೊಟ್ಬಿಟ್ಟಿದ್ದೀವಿ. ಈಗ ಸದ್ಯಕ್ಕೆ ನಾನು ನಿನ್ಗೆ 2 ಎಕರೆ ಮಾತ್ರ ಕೊಡೋಕ್ಕೆ ಸಾಧ್ಯ ಆಗಿದ್ದು. ನಿನ್ನ ದುಃಖ ನನಗೆ ಅರ್ಥ ಆಗ್ತೈತೆ. ನಿನ್ನ ಕೈ ಮುಗೀತಿ, ನನಗೆ ಕ್ಷಮಿಸ್ಬಿಡು. ಯಾವಾಗ ನನ್ನ ಮಗನ ಹೆಸರಿಗೆ ಜಮೀನೆಲ್ಲ ಬರ್ತಿತ್ತೋ, ಆಸ್ತಿ ಎಲ್ಲ ನನ್ನ ಮಗನ ಹೆಸರಿಗೆ 18 ವರ್ಷ ಆದಮೇಲೆ ಯಾವಾಗ ಬರ್ತಿತ್ತೋ ಅವಾಗ ನಿನ್ನ ಮನೆ ಜಾಗನ ನಿನಗೆ ವಾಪಸ್ ಬರ್ಸ್ಕೊಟ್ಬಿಡ್ತೀನಿ. ಅದು ಪ್ರಾಮಿಸ್ ಮಾಡಿ ಹೇಳ್ತಾ ಇವನಿ. ಅಯ್ಯೋ ಬುಡಿ, 2 ಎಕರೆ ಜಮೀನು ಸಿಕ್ತಲ್ಲ, ಅದಕ್ಕೆ ನಂಗೆ ಖುಷಿ ಆಯ್ತಾಯ್ತೆ. ನಿಮ್ಮ ಉಪಕಾರ ಯಾವತ್ತೂ ಮರೆಯೋಕ್ಕಿಲ್ಲ. ನಮ್ಮ ಅಪ್ಪ ಅಮ್ಮನ ಸಮಾಧಿಗೆ ಹೋಗ್ಬಿಟ್ಟು ಈಗಲೇ ಏನೇ ಪೂಜೆ ಮಾಡ್ಕೊಬಿಟ್ಟು ಬರ್ತೀನಿ. ಆದರೆ ಫ್ಯಾಕ್ಟ್ರಿ ಐತಲ್ಲ, ಫ್ಯಾಕ್ಟ್ರಿ ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡೋಕೆ ಹೋಗ್ಬೇಡಿ, ನಾನೆಲ್ಲ ನೋಡ್ಕೊತೀನಿ. ಸದ್ಯಕ್ಕೆ ನೀವು ಖುಷಿಯಾಗಿ ನೀವು ಈ 2 ಎಕರೆ ಜಮೀನ ತೊಗೊಳ್ಳಿ. ದಯವಿಟ್ಟು ನನ್ನ ಮಕ್ಕಳು ಮುಂದೆ ಫ್ಯೂಚರಾಗಿ ಚೆನ್ನಾಗಿರಲಿ ಅಂತ ನೀವು ಆಶೀರ್ವಾದ ಮಾಡಿ. ಅಷ್ಟೇ ಏನಿಯ ಸಾಕು. ನನ್ನ ಮಗಳು ಎಲ್ಲಿದ್ದರೂ ಚೆನ್ನಾಗಿರಲಿ. ನನ್ನ ಮಗ ಅಷ್ಟೇ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿದ್ರೆ ಅಷ್ಟೇ ಸಾಕು. ನನಗೆ ಗೊತ್ತು ನನ್ನ ಗಂಡ ಮಾಡಿರೋ ಅನ್ಯಾಯಕ್ಕೆ ನಾವಂತೂ ಉದ್ಧಾರ ಆಗೋಕ್ಕಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಮಕ್ಕಳು ಉದ್ಧಾರ ಆಗೋಕ್ಕಿಲ್ಲ ಅಂತಲೂ ಚೆನ್ನಾಗಿ ಗೊತ್ತು. ಯಾಕಂದರೆ ನನ್ನ ಗಂಡ ಅಂಥ ಅನ್ಯಾಯ ಮಾಡ್ಬಿಟ್ಟು ಅವ್ನ ಜನಗಳಿಗೆ. ನಾವು ಮಾಡಿದ ನಮ್ಮ ಮಕ್ಕಳು ತಡ್ತದಲ್ಲ ತಡ್ತದೆ. ನೀನು 2 ಎಕರೆ ಜಮೀನು ಇಕ್ಕೊಂಡು ಖುಷಿಯಾಗಿರೋ ಅಷ್ಟೇ ನೀ ಸಾಕು. ದಯವಿಟ್ಟು ನನ್ನ ಗಂಡಂಗೇನು ಗೊತ್ತಿಲ್ಲದಂಗೆ ಇದೆಲ್ಲ ಮಾಡಿದ್ದೀನಿ. ನನ್ನ ಗಂಡಂಗೆ ಗೊತ್ತಾದ್ರೆ ಅದು ಏನಾಯ್ತದ ನನಗಂತೂ ಗೊತ್ತಿಲ್ಲ. ಆದರೂ ಅಯ್ಯೋ ಬಿಡಿ, ನನ್ನ ಜೀವನ ನೀವು ವಾಪಸ್ ತಂದು ಕೊಟ್ಬಿಟ್ರಿ. ನೀವು ನಿಮಗೂ ದುರಾಸೆ ಶಾನೆ, ನಿಮ್ಮದು ದುರಾಸೆ ಬುದ್ಧಿ ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ದೆ. ಸದ್ಯ ನಿಮ್ಗೇನಿಲ್ಲ, ಎಲ್ಲ ಸಾವುಕಾರ ಅನ್ನ ಮಗಂಗೇನೇ ಇರೋದು. ನೀವೇನೇ ಹೇಳಿ ನಿಮ್ಮನ್ನು ಬೇಕಾಗಿ ಕ್ಷಮಿಸ್ಬಿಡ್ತೀನಿ. ಸಾವುಕಾರನ ಮಾತ್ರ ಕ್ಷಮಿಸೋಕ್ಕಿಲ್ಲ ನಾನಂತೂ. ಅವನೇನು 1-2 ಕೆಟ್ಟ ತಪ್ಪು ಮಾಡಿಲ್ಲ. ಅವನು ನಾನು ಎಷ್ಟೋ ಅಯ್ಯೋ ಅನ್ಸೋನಿ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ನನ್ನಂತ ಎಷ್ಟು ಜನ ಸಂಸಾರಗಳಿಗೆ ಏನೇನು ಉಳಿಂಡವನು ನನಗಂತೂ ಗೊತ್ತಿಲ್ಲ. ಸದ್ಯ ನನಗೆ ಸಾಕು, ವ್ಯವಸಾಯ ಮಾಡ್ಕೊಂಡು ನಾನು ನನ್ನ ಗಂಡ ಸುಖವಾಗಿರ್ತೀವಿ. ಇದಕ್ಕಿನ್ನೂ ಏನಾರ ಬೇರೆ ಬೇಕಾ? ನನಗೆ ಇನ್ನೇನು ಬೇರೆ ಬೇಡ. ಸರಿ ಆಯಿತು, ನಾನಿನ್ನು ಬರ್ತೀನಿ. ನನ್ನ ಗಂಡ ಬೆಂಗ್ಳೂರಿಗೆ ಹೋಗೋನೆ, ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟವನೆ. ನಾಳೆ ಅಷ್ಟೊತ್ತಿಗೆ ನನಗಿನ್ನೂ ಬೇರೆ ಕೆಲಸ ಐತೆ. ನಾನು ಇನ್ನೂ ಏನೇನೋ ಕೆಲಸ ಮಾಡಿಸ್ಬೇಕು. ಆ ಫ್ಯಾಕ್ಟ್ರಿ ತಗೊಂಡೋಗ್ಬೇಕು. ನಾನು ಸದ್ಯಕ್ಕೆ ನೀನು ಫ್ಯಾಕ್ಟ್ರಿ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಇನ್ನು ಸ್ವಲ್ಪ ದಿನಕ್ಕೆ ಏನೂ ಇರೋಕ್ಕಿಲ್ಲ, ಸರಿನಾ? ನೀನು 2 ಎಕರೆ ಜಮೀನಾಗ ನೀನು ವ್ಯವಸಾಯ ಮಾಡ್ಕೊಂಡು ನಿಮ್ಮ ಅಪ್ಪ ಅಮ್ಮನ ಸಮಾಧಿ ಉಳಿಸ್ಕೊಂಡು ನೀನು ಆರಾಮಾಗಿರು, ಏನೂ ತೊಂದರೆ ಇಲ್ಲ, ಸರಿನಾ? ಆಯಿತು ಕಣಮ್ಮ, ಆಯಿತು. ನಿನ್ನ ಗಂಡ ಅಂತನಾದರೂ ನೀನಾದ್ರೂ ಕರುಣೆಯಿಂದ ಬರ್ಕೊಟ್ಬಿಟ್ಟಲ್ಲ, ಅಷ್ಟೇ ಏನೇ ಸಾಕು. ಬೇರೆ ಇನ್ನೇನೂ ಬೇಕಿಲ್ಲ ನನಗೆ. ಈ ಜೀವಕ್ಕೆ ಖುಷಿ ಆಯಿತು. ಸರಿ, ನಾನು ಬರ್ತೀನಿ. ಅಮ್ಮ, ಅಪ್ಪ, ನಿಮ್ಮ ಆಶೀರ್ವಾದದಿಂದ ಹೆಂಗೋ ನನ್ನ ಜಮೀನು ನನಗೆ ವಾಪಸ್ ಸಿಕ್ಬಿಡ್ತು. ಆದಷ್ಟು ಬೇಗ ಬಂದ್ಬಿಟ್ಟು ನಿಮ್ಮ ಸಮಾಧಿನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆದಷ್ಟು ಬೇಗ ಪೂಜೆ ಮಾಡ್ಕೊಂಡು ಬಂದ್ಬಿಡ್ತೀನಿ. ಇವಾಗ ಈ 2 ಎಕರೆ ನಂದು ಅಂದಮೇಲೆ ಅದ್ರಾಗಿರೋ ಫ್ಯಾಕ್ಟ್ರಿನೂ ನಂದೇ ಆಯ್ತು ತಾನೆ. ಲವ್ ಸಾವ್ಕಾರ, ಬಾರ್ಲ ನಿಂಗೆ ಮಾಡ್ತೀನಿ. ನಿನ್ನನ್ನು ಮಾತ್ರ ಈ ಜನುಮದಾಗೂ ನಾನಂತೂ ನಿನಗೆ ಕ್ಷಮಿಸೋಕ್ಕಿಲ್ಲ ಕ್ಷಮಿಸೋಕ್ಕಿಲ್ಲ. ನಿನಗೆ ಸರಿಯಾಗಿ ಮಾಡ್ತೀನಿ ಬಾರ್ಲ. ನಿಂಗೆ ನನ್ನಿಂದ ನಿನಗಂತೂ ಉಳ್ಗಾಲ ಇಲ್ಲ ಉಳ್ಗಾಲ ಇಲ್ಲ ನಿಂಗೆ. ನೋಡ್ತಿರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗನೇ ನಂತಾಗೆ ಕಿತ್ಕೊಂಡು ಆಟ ಆಡಿಸ್ತಲ್ವಾ. ನಿನ್ನ ಹೆಂಡ್ರು ಒಳ್ಳೆಳು ನಿನ್ನ ಹೆಂಡ್ರು ಭಾಳ ಒಳ್ಳೆಳು. ಹೆಂಗೋ ಆಸ್ತಿ ಎಲ್ಲ ತಂದು ಬರ್ಕೊಟ್ಬಿಟ್ಟವಳೆ. ಸಾವ್ಕಾರ, ನಿನ್ನ ಮ್ಯಾಲಿರೋ ದ್ವೇಷ ಮಾತ್ರ ನನಗೆ ಹೋಗಕ್ಕಿಲ್ಲ. ಆಸ್ತಿ ನಿನ್ನ ಆಸ್ತಿ ನನ್ನ ಕೈ ಸೇರ್ತದೆ. ನನ್ನ ಮಗಳು ನಿನ್ನ ಮಗ ಮದುವೆ ಮಾಡ್ಕೊತಾರೆ. ಅಲ್ಲಿ ಗಂಟ ನನಗೆ ನೆಮ್ಮದಿನೇ ಇಲ್ಲ ಸದ್ಯ ನೀನು ಹೆಂಡ್ರು ನಾನು ಮುಂದಕ್ಕೂ ಬೇಕಾರೆ ಇಂಥ ನನ್ನ ಮಗಳಿಗೆ ಹೇಳ್ಕೊಡ್ತೀನಿ. ಬೇಕಾರೆ ನಿಮ್ಮ ಅತ್ತೆನ ಸಂದಕ್ಕೆ ನೋಡ್ಕ ಅಂತ ಹೇಳ್ಬಿಟ್ಟು ನೀನು ಹೆಂಡ್ರನ್ನ ಸಂದಕ್ಕೆ ನೋಡ್ಕೊಳಂಗೆ ಮಾಡ್ತೀನಿ. ನಿನ್ನನ್ನು ಮಾತ್ರ ಬೀದಿ ಪಾಲೆ ಕಳ್ಳ ನಾನು ಮಾಡೋದು. ನೋಡ್ತಾ ಇರು. ಅಯ್ಯೋ, ನನ್ನ ಗಂಡಂಗೆ ವಿಷಯ ಹೇಳ್ಬಿಟ್ರೆ ನನ್ನ ಗಂಡ ಅಂತಂದ್ರೆ ಕುಣಿದು ಕುಪ್ಪಿಸ್ಬಿಡ್ತಾನೆ. ಇನ್ನು ಮೇಲೆ ನಮ್ಮ ಜಮೀನಾಗ ವ್ಯವಸಾಯ ಮಾಡ್ತಿರ್ಬೇಕು, ತಿಂತಿರ್ಬೇಕು, ಅಷ್ಟೇ. ನೀನು ಆ ಅಂಗಡಿನಾಗ ದಿನಕ್ಕೆ 100 ರೂಪಾಯಿ ಬರೋಕ್ಕಿಲ್ಲ. ಆದ್ರೂ ಇರಲಿ ಬಿಡು, ಟೈಮ್ ಪಾಸ್ಗೆ ಸುಮ್ಮನೆ ಹೋದಾಗ 100 ರೂಪಾಯಿ ಬರಲಿ ಬಿಡು. ವ್ಯವಸಾಯ ಶುರು ಮಾಡ್ಕೊಬಿಡ್ತೀನಿ ನಾನಂತೂ.